ಇನ್ನು ಹಾಸನ ಜಿಲ್ಲೆಯಲ್ಲಿ ಈ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇದ್ರಲ್ಲ, ಯಾಕೆ ಏನು ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಸರ್ಕಾರ ಕೇಳಿತ್ತು. ಸಮಿತಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ ಅಧ್ಯಯನ ಮಾಡಿ. ಅದರಲ್ಲಿ ಗೊತ್ತಾಗಿರ್ತಕ್ಕಂಥ ಅಂಶ, ಚಾಲಕರು, ಆಟೋ ಮತ್ತು ಕ್ಯಾಬ್ ಚಾಲಕರು, ನಿಮ್ಮ ಆರೋಗ್ಯದ ಬಗ್ಗೆ ಇರಲಿ ಎಚ್ಚರ. ಸಾಯ್ತಿರೋರು ಅವರೇ ಜಾಸ್ತಿ ಅಂತೆ. ಎಚ್ಚರ ವಹಿಸದಿದ್ದರೆ ಹೃದಯ ಸಂಬಂಧಿ ಕಾಯಿಲೆ ಪಕ್ಕ ಅಂತ ಇದ್ದಾರೆ. ಆಟೋ, ಕ್ಯಾಬ್, ಬಸ್ ಚಾಲಕರು ಹೈ ರಿಸ್ಕ್ ಲಿಸ್ಟ್ನಲ್ಲಿದ್ದಾರಂತೆ. ಚಾಲಕರಷ್ಟೇ ಅಲ್ಲ, ಮತ್ತಷ್ಟು ವರ್ಗ ಕೂಡ ಹೈ ರಿಸ್ಕಲ್ಲಿದೆ. ಹೈ ರಿಸ್ಕ್ ವ್ಯಕ್ತಿಗಳ ಪತ್ತೆಗೆ ಆರೋಗ್ಯ ಸಚಿವರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ನಲ್ಲಿದೆ ಅದು ಆ ರೀತಿ. ಸೊ ಹೈ ರಿಸ್ಕಲ್ಲಿರ್ತಕ್ಕಂಥವರೇ ಚಾಲಕರು ಅಂತ ನಿಮಗೆ ನೆನಪಿರ್ಬೋದು. KSRTC ಬಸ್ ಓಡಿಸ್ತಿದ್ದಾಗಲೇ ಚಾಲಕ ಹಾರ್ಟ್ ಅಟ್ಯಾಕ್ ಆಗಿದೆ. ಆಟೋ ಚಾಲಕರು ಮೃತಪಟ್ಟಿದ್ದಾರೆ ಆಟೋ ಓಡಿಸ್ತಾ ಇದ್ದಾಗ. ಕ್ಯಾಬ್ ಚಾಲಕರು ಮೃತಪಟ್ಟಿದ್ದಾರೆ ಕ್ಯಾಬ್ ಓಡಿಸ್ತಾ ಇದ್ದಾಗ. ಸೊ ಇದು ಮೇನ್ ಥಿಂಗ್. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್. 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ. ಈಗಾಗಲೇ ಸಮಿತಿ ಅಧ್ಯಯನವನ್ನು ನಡೆಸಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಅದರಲ್ಲಿ ಹೃದಯಾಘಾತ ಹೈ ರಿಸ್ಕ್ ಅಲ್ಲಿರೋರು ಯಾರ್ಯಾರು? ಮೊದಲನೇದಾಗಿ ಆಟೋ ಕ್ಯಾಬ್ ಚಾಲಕರು ಸೇರಿ ಎಲ್ಲ ಚಾಲಕರು ಕೂಡ ಹೈ ರಿಸ್ಕ್ನಲ್ಲಿದ್ದಾರೆ. ಒಂದು ಒತ್ತಡ, ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡೋದು, ಮತ್ತೊಂದು ಈ ವಾಯುಮಾಲಿನ್ಯ ಕೂಡ ತುಂಬ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇ ವೈದ್ಯರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟ್ರಿ ಕಾರ್ಮಿಕರು ಕೂಡ ಹೈ ರಿಸ್ಕ್ನ ಲೀಸ್ಟ್ನಲ್ಲಿರುವಂಥದ್ದು. ಇವರು ಕೂಡ ಈಗಾಗಲೇ ಹಾರ್ಟನ್ನು ಚೆಕ್ ಮಾಡ್ಕೊಬೇಕು ಅಂಥೇಳಿ ಸ್ವತಃ ಆರೋಗ್ಯ ಸಚಿವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೇ ಈ ಬೀದಿ ಬದಿ ವ್ಯಾಪಾರಿಗಳಾಗಿರಬಹುದು, ಫ್ಯಾಕ್ಟ್ರಿ ಕಾರ್ಮಿಕರಾಗಿರಬಹುದು, ಜೊತೆಗೆ ಬೀದಿ ಬದಿ ಅಂಗಡಿಯ ಸಿಬ್ಬಂದಿ ಆಗಿರಬಹುದು, ಹೋಟೆಲ್ ಸಿಬ್ಬಂದಿಯೂ ಕೂಡ ಹೈ ರಿಸ್ಕ್ನ ಲೀಸ್ಟ್ನಲ್ಲಿರುವಂಥದ್ದು ಹೃದಯಾಘಾತದ ವಿಚಾರದಲ್ಲಿ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಸ್ವಯಂ ಪ್ರೇರಿತವಾಗಿ ಚೆಕಪ್ಗೆ ಒಳಗಾಗಬೇಕು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಜೊತೆಗೆ ಟ್ರಾಫಿಕ್ ಪೊಲೀಸರು, ಬಸ್ ಸ್ಟಾಪು, ಜೊತೆಗೆ ಸಿಗ್ನಲ್ಗಳಲ್ಲಿರುವಂತಹ ವ್ಯಾಪಾರಸ್ಥರು ಇವರೂ ಕೂಡ ಹೈ ರಿಸ್ಕ್ನ ಲೀಸ್ಟ್ನಲ್ಲಿದ್ದಾರೆ. ನಾನಾ ರೀತಿಯ ಕಾರಣಗಳು, ಒಂದು ಲೈಫ್ ಸ್ಟೈಲ್ ಆಗಿರಬಹುದು, ಮತ್ತೊಂದು ಒತ್ತಡದ ಜೀವನ ಶೈಲಿ, ಮತ್ತೊಂದು ವಾಯು ಮಾಲಿನ್ಯ ಕೂಡ ತುಂಬಾ ಕಾರಣ ಅನ್ನೋದು ಸ್ವತಃ ತಜ್ಞರೇ ಹೇಳ್ತಾ ಇರುವಂತಹ. ಎಲ್ಲದರಲ್ಲೂ ಕಾಮನ್ ಫ್ಯಾಕ್ಟರ್ ನೋಡಿ, ಎಲ್ಲರೂ ಓಪನ್ ಪ್ಲೇಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ವಾಯು ಮಾಲಿನ್ಯಕ್ಕೆ ತಮ್ಮನ್ನು ತಾವು ಒಡ್ಕೊಳ್ತಕ್ಕಂಥವ್ರು ಹೈ ರಿಸ್ಕ್ನಲ್ಲಿ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ನಾವೊಂದು ಲಿಸ್ಟ್ ಕೊಟ್ವಿ, ಅಂದರೆ ಹೈ ರಿಸ್ಕಲ್ಲಿ ಇರ್ತಕ್ಕಂಥವ್ರು ಯಾರು ಅಂತಂದ್ಬಿಟ್ಟು. ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರು, ತಮ್ಮನ್ನು ತಾವು ಓಪನ್ ಪ್ಲೇಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಎಕ್ಸ್ಪೋಸ್ ಮಾಡ್ಕೊಳ್ತಕ್ಕಂಥವ್ರು. ಅಂದರೆ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ದೊಡ್ಡ ಫ್ಯಾಕ್ಟರ್ ಆಗ್ತಾ ಇದೆ. ಹಾಗಂತ ಇವ್ರನ್ನ ಈ ಹೈ ರಿಸ್ಕಿಂದ ಹೊರಗೆ ತರೋದಕ್ಕೆ ಆಗುತ್ತಾ, ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಈಗ ನಾವೇನು ಈ ವರ್ಗಗಳ ಹೇಳಿದ್ವಿ, ಇವರನ್ನ ಹೈ ರಿಸ್ಕಿಂದ ಹೊರಗಡೆ ತರೋದಕ್ಕೆ ಸಚಿವರು ಈಗ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಚಾಲಕರ ಸಂಘಟನೆ ಇರ್ಬೋದು, ಆಟೋ ಸಂಘಟನೆ ಇರ್ಬೋದು, ಮತ್ತು ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಮತ್ತು ಟ್ರಾಫಿಕ್ ಪೊಲೀಸರು, ಇವರೆಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು, ಅದರಲ್ಲೂ ಹೃದಯ ತಪಾಸಣೆಯನ್ನು ಮಾಡಿಸ್ಬೇಕು. ಆ ರೀತಿಯ ಹೃದಯ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಕಾಲಕ್ಕೆ ಅವ್ರ ಹೃದಯದ ಬಗ್ಗೆ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕಾಯಿಲೆ ಇದ್ದರೆ ಕೂಡಲೇ ಅವ್ರಿಗೆ ಎಚ್ಚೆತ್ಕೊಂಡು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ. ಯಾವುದೇ ರೀತಿಯ ತಪಾಸಣೆ ಮಾಡದೆ ಹೋದರೆ ಒಂದು ದಿನ ಅದು ಎಫೆಕ್ಟ್ ಆಗುತ್ತೆ, ಆರೋಗ್ಯದ ಮೇಲೆ ಗಾಢ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗಾಗಿ ಸಂಘಟನೆಗಳ ಜೊತೆ ಮಾತಾಡಿ, ಆ ಸಂಘಟನೆಗಳಿಗೆ ಆಟೋ ಮತ್ತು ಕ್ಯಾಬ್ ಇರ್ಬೋದು, ಈ ಸಂಘಟನೆಗಳಿಗೆ ಒಂದಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿ ಸ್ವತಃ ಅವರೇ ತಪಾಸಣೆಯನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತೀವಿ, ಹೈ ರಿಸ್ಕಿಂದ ಹೊರಗಡೆ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹೈ ರಿಸ್ಕ್ ವರ್ಗ ಇಷ್ಟೇ ಅಲ್ಲದೆ ಇನ್ನೂ ಹೈ ರಿಸ್ಕ್ ವರ್ಗ ತುಂಬ ಇದ್ದಾರೆ. ಅಂಥವ್ರನ್ನ ಕೂಡ ಗುರುತು ಮಾಡಬೇಕು. ಅವರಲ್ಲಿ ಯಾವ ರೀತಿಯಂಥ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತೇಳಿ ಪತ್ತೆ ಹಚ್ಚಬೇಕು ಅಂತೇಳಿ ಜಯದೇವ ಡಾಕ್ಟರ್ಗೆ ಈಗ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಟೀಮ್ ಕೂಡ ಅಧ್ಯಯನ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಈಗ ಪ್ರಾಥಮಿಕವಾಗಿ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ 33% ಚಾಲಕರೇನೆ ಹೈ ರಿಸ್ಕ್ ಆಗಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಈಗಿರ್ತಕ್ಕಂಥ ಉಳಿದ ಹೈ ರಿಸ್ಕ್ ಕ್ಯಾಟಗರಿಗಳು ಯಾವ್ಯಾವ ಇದಾವೆ, ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಂತೇಳಿ ಪತ್ತೆ ಮಾಡಲಿಕ್ಕೆ ಈಗ ಸಚಿವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಜಯದೇವ ಡಾಕ್ಟರ್ಸ್ ಕೂಡ ಅಧ್ಯಯನಕ್ಕೆ ಮುಂದಾಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ
ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಈ ಲಿಸ್ಟಲ್ಲಿ ಇರೋರನ್ನ ಬಿಟ್ಬಿಟ್ಟು ಬೇರೆಯವರೆಲ್ಲ ನಾವು ಸೇಫ್ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಬ್ಬರು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಏನಾದರೂ ಮೈನರ್ ಪ್ರಾಬ್ಲಮ್ಸ್ ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಸರಿ ಹೋಗುತ್ತೆ. ಹೆದರ್ಕೊಂಡು ಮನೇಲಿ ಕೂತ್ಕೋಬೇಡಿ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಕಾಲಕ್ಕೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸರ್ತಿ ಆದರೂ ನಿಮ್ಮ ಕಂಪ್ಲೀಟ್ ಹೆಲ್ತ್ ಚೆಕಪ್ ಆಗಬೇಕಲ್ಲ, ಅದನ್ನು ಮಾಡಿಸ್ಕೊಂಡ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ.